ಈ ಎಲ್ಲ ಸ್ಪರ್ಧಾರ್ಥಿಗಳಿಗೆ HGA ಅಕಾಡೆಮಿಯಿಂದ ನಮಸ್ಕಾರ. ಇವತ್ತಿನ ಈ ವಿಶೇಷ ಕ್ಲಾಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಪರೀಕ್ಷೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಸ್ ಅಂದ್ರೆ ಭಕ್ತಿ, ಸೂಫಿ ಮತ್ತು ಸಿಖ್ ಚಳವಳಿಗಳ ಬಗ್ಗೆ ಮಾಸ್ಟರ್ ಮಾಡೋಣ. ಸರಿ, ನಾವು ಶುರು ಮಾಡೋಕ್ಕೂ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಈ ತರಗತಿಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ HGA ಅಕಾಡೆಮಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಸಪೋರ್ಟ್ ಇದ್ರೆ ನಮಗೆ ಇನ್ನೂ ಹೆಚ್ಚು ಒಳ್ಳೊಳ್ಳೆ ಕಂಟೆಂಟ್ ತರೋಕೆ ಒಂದು ಮೋಟಿವೇಶನ್ ಸಿಗುತ್ತೆ. ಓಕೆ, ಹಾಗಿದ್ರೆ ಶುರು ಮಾಡೋಣ ಅಲ್ವಾ? ಇವತ್ತು ನಾವು ಏನೆಲ್ಲ ಕವರ್ ಮಾಡ್ತೀವಿ ಅಂತ ಒಂದು ಸಣ್ಣ ನೋಟ ಇಲ್ಲಿದೆ. ಮೊದಲು ಭಕ್ತಿ ಚಳುವಳಿ, ಆಮೇಲೆ ಸೂಫಿಸಂ, ಆಮೇಲೆ ಸಿಖಿಸಂ, ಕೊನೆಗೆ ಎಕ್ಸಾಮ್ ದೃಷ್ಟಿಯಿಂದ ಒಂದು ಕ್ವಿಕ್ ರಿವಿಷನ್ ಕೂಡ ಇದೆ. ಈ ಥರ ಸ್ಟ್ರಕ್ಚರ್ ಮಾಡಿರೋದ್ರಿಂದ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ, ಹಳೆ ಕ್ವಶ್ಚನ್ ಪೇಪರ್ ಸಾಲ್ವ್ ಮಾಡೋಕ್ಕೂ ಈಸಿ ಆಗುತ್ತೆ. ಸರಿ, ನಮ್ಮ ಮೊದಲನೇ ಟಾಪಿಕ್ ಭಕ್ತಿ ಚಳುವಳಿ. ದೇವರಿಗೆ ಹತ್ರ ಆಗೋಕೆ ಭಕ್ತಿಯೇ ದಾರಿ ಅಂತ ಹೇಳಿದ ಈ ಚಳುವಳಿ. ಮೊದಲು ಇದರ ಬೇರುಗಳು ಅಂದ್ರೆ ಫಿಲಾಸಫಿ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಈ ಸಂದೇಶವನ್ನ ದೇಶದ ಮೂಲೆ ಮೂಲೆಗೆ ತಲುಪಿಸಿದ ಸಂತರ ಬಗ್ಗೆ ತಿಳ್ಕೊಳ್ಳೋಣ. ಇನ್ನಿ ತುಂಬಾ ಗಮನ ಕೊಡಿ. ಈ ಆಚಾರ್ಯರುಗಳ ಕಾಲಾನುಕ್ರಮ ಅಂದ್ರೆ ಕ್ರೊನಾಲಜಿ ಇದೆಯಲ್ಲ, ಇದು ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್. ನೋಡಿ, GTT ASST GR2 2024 ಮತ್ತೆ ESI 2017 ಎರಡೂ ಪರೀಕ್ಷೆಗಳಲ್ಲೂ ಡೈರೆಕ್ಟ್ ಆಗಿ ಇದೇ ಆರ್ಡರ್ ಕೇಳಿದ್ದಾರೆ. ಸೊ ಈ ಸೀಕ್ವೆನ್ಸ್ ಅನ್ನ ಬೈಹಾರ್ಟ್ ಮಾಡಲೇಬೇಕು. ಮೊದಲು ಶಂಕರಾಚಾರ್ಯರು, ಆಮೇಲೆ ರಾಮಾನುಜರು, ನಿಂಬಾರ್ಕರು, ಮಧ್ವರು ಮತ್ತು ಲಾಸ್ಟ್ಗೆ ವಲ್ಲಭಾಚಾರ್ಯರು. ಮರಿಬೇಡಿ. ವಾವ್, ಈ ಸ್ಲೈಡ್ ನೋಡಿ. ಇದು ಬರೀ ಒಂದು ಸ್ಲೈಡ್ ಅಲ್ಲ, ಇದೊಂದು ಮಾಸ್ಟರ್ ಕೀ ಇದ್ದ ಹಾಗೆ. ಯಾಕಂದ್ರೆ ಇದು ಒಂದೇ ನಿಮಗೆ ಕನಿಷ್ಠ 5 ಬೇರೆ ಬೇರೆ ಎಕ್ಸಾಮ್ ಕ್ವಶನ್ಸ್ಗೆ ಆನ್ಸರ್ ಕೊಡುತ್ತೆ. ESI 2019 ಮತ್ತೆ KEA KRIDL AE 2023ಯಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ರು. ಇನ್ನು FDA 2011 ಅಲ್ಲಿ ಅದ್ವೈತ ಬಗ್ಗೆ, KEA KSSCL ಅಸಿಸ್ಟೆಂಟ್ ಮ್ಯಾನೇಜರ್ 2023ಯಲ್ಲಿ ವಿಶಿಷ್ಟಾದ್ವೈತ ಬಗ್ಗೆ, ಮತ್ತೆ BMTC ಕಂಡಕ್ಟರ್ NHK 2024ರಲ್ಲಿ ದ್ವೈತಾದ್ವೈತ ಬಗ್ಗೆ ಡೈರೆಕ್ಟ್ ಕ್ವೆಶ್ಚನ್ ಬಂದಿತ್ತು. ಸೊ ಈ ಜೋಡಿಗಳನ್ನ ನೆನ್ಪಿಟ್ಕೊಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ನೀವೇ ಯೋಚನೆ ಮಾಡಿ ಅಲ್ವಾ? ಶಂಕರಾಚಾರ್ಯ ಅಂದ್ರೆ ಅದ್ವೈತ, ರಾಮಾನುಜ ಅಂದ್ರೆ ವಿಶಿಷ್ಟಾದ್ವೈತ, ಮಧ್ವ ಅಂದ್ರೆ ದ್ವೈತ. ಇದನ್ನ ಪಕ್ಕಾ ಮಾಡ್ಕೊಳ್ಳಿ. ಸರಿ, ಮುಂದುವರಿಯೋಣ. ಇಲ್ಲಿ ಇನ್ನೂ 2 ಚಿಕ್ಕ ಆದ್ರೆ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಇವೆ. ಮೊದಲನೆಯದು ಶಂಕರಾಚಾರ್ಯರ ಜನ್ಮಸ್ಥಳ. ಇದು ಕೇರಳದ ಕಾಲಡಿ. ಇದು ಎಷ್ಟೋ ಸಲ ರಿಪೀಟ್ ಆಗಿರೋ ಕ್ವೆಶ್ಚನ್. ಇನ್ನೊಂದು, ರಾಮಾನುಜಾಚಾರ್ಯರು ಯಾರ ಕಾಲದವರು ಅಂತ ಕೇಳಿದ್ರೆ ಉತ್ತರ ಹೊಯ್ಸಳರ ಕಾಲ. ಈ 2 ಪಾಯಿಂಟ್ಸನ್ನ ನೋಟ್ ಮಾಡ್ಕೊಳ್ಳಿ. ಓಕೆ, ಈ ಟೇಬಲ್ ನೋಡಿ, ಭಕ್ತಿ ಚಳವಳಿ ಹೇಗೆ ಭಾರತದಾದ್ಯಂತ ಹರಡಿತು ಅಂತ ಇದು ಕ್ಲಿಯರ್ ಆಗಿ ತೋರಿಸುತ್ತೆ. ನೋಡಿ, RSI 2020 ಎಕ್ಸಾಮ್ನಲ್ಲಿ ಸೇಮ್ ಇದೇ ಥರ ಮ್ಯಾಚಿಂಗ್ ಕ್ವೆಶ್ಚನ್ ಕೇಳಿದ್ರು. ಅದಕ್ಕೆ ಯಾವ ಸಂತ ಯಾವ ಭಾಗದವರು ಅಂತ ಗೊತ್ತಿರೋದು ತುಂಬಾ ಅವಶ್ಯಕ. ನಾಮದೇವ ಅಂತ ತಕ್ಷಣ ಮಹಾರಾಷ್ಟ್ರ ನೆನಪಾಗಬೇಕು, ಚೈತನ್ಯ ಅಂದ್ರೆ ಪಶ್ಚಿಮ ಬಂಗಾಳ, ಸೂರದಾಸ್ ಅಂದ್ರೆ ಉತ್ತರ ಪ್ರದೇಶ್, ಹಾಗೆ ಗುರುನಾನಕ್ ಅಂದ್ರೆ ಪಂಜಾಬ್. ಇದು ಕ್ಲಿಯರ್ ಅಲ್ವಾ? ಇಲ್ಲಿ ಪ್ರತಿಯೊಂದು ಪಾಯಿಂಟ್ ಕೂಡ ಒಂದೊಂದು ಪೊಟೆನ್ಷಿಯಲ್ ಎಕ್ಸಾಮ್ ಕ್ವೆಶ್ಚನ್. ಸೊ ಗಮನ ಇರಲಿ. ಮೊದಲಿಗೆ ಕಬೀರ್, ಇವರ ಫೇಮಸ್ ಮಾತು ರಾಮ್ ಮತ್ತು ರಹೀಂ ಎರಡೂ ಒಂದೇ ಅನ್ನೋದು. ಇವರ ಸಮಾಧಿ ಮಗರ್ನಲ್ಲಿದೆ. ಇದು ESI 2013 ಮತ್ತೆ FDA 2021ರಲ್ಲಿ ಬಂದಿದೆ. ನೆಕ್ಸ್ಟ್ ತುಕಾರಾಮ್, ಇವರ ಭಕ್ತಿಗೀತೆಗಳಿಗೆ ಅಭಂಗ ಅಂತ ಕರೀತಾರೆ. ಇದು ESI 2017ರ ಪ್ರಶ್ನೆ. ಆಮೇಲೆ ನಾಮದೇವ್, ಇವರನ್ನ ವಾರಕರಿ ಪಂಥದ ಸ್ಥಾಪಕರು ಅಂತ ಕರೀತಾರೆ. ಇದು KA KRIDL AE 2023ರಲ್ಲಿ ಕೇಳಿರೋದು. ಇನ್ನು ತುಳಸಿದಾಸರು ಬರೆದಿದ್ದು ರಾಮಚರಿತ ಮಾನಸ. ಇವರು ಅಕ್ಬರ್ನ ಸಮಕಾಲೀನರು. ಕೊನೆದಾಗಿ ಜಯದೇವರ ಗೀತ ಗೋವಿಂದ. ನೋಡಿ, ಒಂದೇ ಸ್ಲೈಡ್ನಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ತು. ಸರಿ, ಭಕ್ತಿ ಚಳುವಳಿ ಬಗ್ಗೆ ನೋಡಿದ್ವಿ. ಈಗ ನಮ್ಮ ಮುಂದಿನ ಟಾಪಿಕ್ ಸೂಫಿಸಂ. ಇದು ಇಸ್ಲಾಂನ ಒಂದು ಮಿಸ್ಟಿಕಲ್ ಅಥವಾ ಆಧ್ಯಾತ್ಮಿಕ ಮಾರ್ಗ. ಭಾರತದಲ್ಲಿ ಇದು ಹೇಗೆ ಬೆಳೆಯಿತು, ಇದರ ಪ್ರಮುಖ ಕಾನ್ಸೆಪ್ಟ್ಸ್ ಏನು ಅಂತ ಈಗ ನೋಡೋಣ. ಮೊದಲು ಸೂಫಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನಿಮಗೆ ಗೊತ್ತಾ, ಈ ಪ್ರಶ್ನೆ CPC HK 2017 ಪರೀಕ್ಷೆಯಲ್ಲಿ ಬಂದಿತ್ತು. ಸೂಫಿ ಅನ್ನೋ ಪದ ಬಂದಿರೋದು ಅರೇಬಿಕ್ನ ಸೂಫ್ ಅನ್ನೋ ಪದದಿಂದ. ಸೂಫ್ ಅಂದ್ರೆ ಉಣ್ಣೆಯ ಬಟ್ಟೆ. ಆಗಿನ ಕಾಲದಲ್ಲಿ ಸೂಫಿ ಸಂತರು ತುಂಬಾ ಸರಳವಾದ ಉಣ್ಣೆ ಬಟ್ಟೆ ಹಾಕ್ತಿದ್ರು. ಅದು ಅವರ ವೈರಾಗ್ಯದ ಅಂದ್ರೆ ಲೌಕಿಕ ಆಸೆಗಳನ್ನ ತ್ಯಜಿಸಿದ್ದರ ಸಂಕೇತವಾಗಿತ್ತು. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಭಕ್ತಿ ಮತ್ತು ಸೂಫಿ ಚಳುವಳಿಗಳ ನಡುವೆ ತುಂಬಾ ಹೋಲಿಕೆಗಳಿವೆ. CPC NHK 2019 ಎಕ್ಸಾಮ್ನಲ್ಲಿ ಒಂದು ಪ್ರಶ್ನೆ ಬಂದಿತ್ತು, ಇವೆರಗರ ನಡುವೆ ಇರೋ ಕಾಮನ್ ಪಾಯಿಂಟ್ಸ್ ಯಾವುದು ಅಂತ. ಉತ್ತರ ಇವೆಲ್ಲವೂ. ಯಾಕಂದ್ರೆ ಎರಡೂ ಚಳುವಳಿಗಳು ಹೇಳಿದ್ದು ಒಂದೇ, ದೇವರು ಒಬ್ಬನೇ, ಎಲ್ಲರೂ ಸಮಾನರು, ಜಾತಿ ಭೇದ ಇಲ್ಲ, ಆಡಂಬರದ ಪೂಜೆ ಪುನಸ್ಕಾರ ಬೇಕಿಲ್ಲ ಅಂತ. ನೋಡಿ,
ದಾರಿ ಬೇರೆ ಇರ್ಬೋದು, ಆದರೆ ಗುರಿ ಒಂದೇ ಆಗಿತ್ತು. ಓಕೆ, ಸೂಫಿಸಂನಲ್ಲಿ ಕೆಲವು ಟೆಕ್ನಿಕಲ್ ಟರ್ಮ್ಸ್ ಇವೆ. ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸ್ಬೋದು, ಆದರೆ ಎಕ್ಸಾಮ್ಗೆ ಇಂಪಾರ್ಟೆಂಟ್. ಗ್ರೂಪ್ ಸಿ 2016ರಲ್ಲಿ ಇದರ ಮೇಲೆ ಮ್ಯಾಚ್ ದ ಫಾಲೋಯಿಂಗ್ ಬಂದಿತ್ತು. ಸೊ ಕ್ಲಿಯರ್ ಮಾಡ್ಕೊಳ್ಳೋಣ. ಸಿಲ್ಸಿಲಾ ಅಂದ್ರೆ ಸೂಫಿ ಆರ್ಡರ್ ಅಥವಾ ಪಂಥ. ಖಾನ್ಖಾ ಅಂದ್ರೆ ಸೂಫಿ ಸಂತರು ವಾಸ ಮಾಡೋ ಜಾಗ, ಒಂದು ರೀತಿ ಆಶ್ರಮ. ಬಾಷರ ಅಂದ್ರೆ ಇಸ್ಲಾಮಿಕ್ ಕಾನೂನನ್ನ ಫಾಲೋ ಮಾಡೋರು. ಬೇಷರ ಅಂದ್ರೆ ಫಾಲೋ ಮಾಡದೇ ಇರೋರು. ಈ 4 ಪದಗಳನ್ನು ನೆನ್ಪಿಟ್ಕೊಳ್ಳಿ. ಸೂಫಿ ಪಂಥಗಳಲ್ಲಿ ಚಿಸ್ತಿ ಪಂಥ ತುಂಬ ಫೇಮಸ್. ಇದರ ಮೇಲೆ ಪದೇ ಪದೇ ಪ್ರಶ್ನೆಗಳು ಬಂದಿದೆ. ಭಾರತದಲ್ಲಿ ಇದನ್ನ ಶುರು ಮಾಡಿದ್ಯಾರು? ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ. ಇದು ಕೆಇಎ SDA JRAST 2023 ಮತ್ತು ಕೆಇಎ ಲೇಬರ್ FINW 2023 ಎರಡರಲ್ಲೂ ಕೇಳಿದ್ದಾರೆ. ಇವರ ದರ್ಗಾ ಇರೋದೆಲ್ಲಿ? ಅಜ್ಮೀರ್ನಲ್ಲಿ. ಇನ್ನು ನಮ್ಮ ಕರ್ನಾಟಕಕ್ಕೆ ಬಂದರೆ ಕಲಬುರ್ಗಿಯ ಖ್ವಾಜಾ ಬಂದಾ ನವಾಜ್ ಗೇಸುದ್ರಾಜ್ ಬಗ್ಗೆನೂ ತುಂಬ ಪ್ರಶ್ನೆಗಳು ಬಂದಿದೆ. ನೋಡಿ, ವಾರ್ಡರ್ 2015, CPC 2004, CPC 2007. ಇನ್ನು ಚಿರಾಗ್ ಇ ದೆಹಲಿ ಅಂದರೆ ದೆಹಲಿಯ ದೀಪ ಅಂತ ಯಾರಿಗೆ ಬಿರುದಿತ್ತು? ಶೇಖ್ ನಾಸಿರುದ್ದೀನ್ ಮಹಮೂದ್. ಇದನ್ನು ಗ್ರೂಪ್ ಸಿ 2018/2ರಲ್ಲಿ ಕೇಳಿದ್ರು. ಸರಿ, ಈಗ ನಾವು 3ನೇ ಮತ್ತು ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಅದೇ ಸಿಖ್ ಧರ್ಮ. ಗುರುನಾನಕರ ಶಾಂತಿಯುತ ಬೋಧನೆಗಳಿಂದ ಶುರುವಾಗಿ ಸಿಖ್ ಧರ್ಮ ಹೇಗೆ ಒಂದು ಪ್ರಬಲ ಸೈನಿಕ ಶಕ್ತಿಯಾಗಿ ಅಂದ್ರೆ ಖಾಲ್ಸಾ ಆಗಿ ಬದಲಾಯಿತು ಅನ್ನೋ ಜರ್ನಿಯನ್ನ ನಾವೀಗ ನೋಡೋಣ. ಸಿಖ್ ಧರ್ಮದ ಕಥೆ ಶುರುವಾಗೋದೇ ಗುರು ನಾನಕರಿಂದ. ಇವರು ಸಿಖ್ ಧರ್ಮದ ಸ್ಥಾಪಕರು. ಇವರ ಜನ್ಮಸ್ಥಳ ನಾನಾಖಾನಾ ಸಾಹೇಬ್. ಈ ಪ್ರಶ್ನೆ PCFPB 2017 ಎಕ್ಸಾಮ್ನಲ್ಲಿ ಬಂದಿತ್ತು, ಸೊ ಇದನ್ನ ನೆನಪಿಟ್ಕೊಳ್ಳಿ. ನಾವು ಆಗ್ಲೇ ನೋಡಿದ ಹಾಗೆ ಇವರು 16ನೇ ಶತಮಾನದ ಭಕ್ತಿ ಚಳುವಳಿಯ ಒಬ್ಬ ಪ್ರಮುಖ ಸಂತ ಕೂಡ ಆಗಿದ್ರು. ಸಿಖ್ ಧರ್ಮದ ಬೆಳವಣಿಗೆಯಲ್ಲಿ ಕೆಲವು ಗುರುಗಳ ಕೊಡುಗೆ ತುಂಬಾ ಮಹತ್ವದ್ದು. ಇದು ಕೂಡ ಎಕ್ಸಾಮ್ಗೆ ಹಾಟ್ ಟಾಪಿಕ್. ಬನ್ನಿ ನೋಡೋಣ. 5ನೇ ಗುರು, ಗುರು ಅರ್ಜನ್ ದೇವ್. ಇವರು ಸಿಖ್ಗರ ಪವಿತ್ರ ಗ್ರಂಥ ಆದಿಗ್ರಂಥವನ್ನ ಸಂಕಲಿಸಿದರು. 6ನೇ ಗುರು, ಗುರು ಹರಗೋಬಿಂದ್. ಇವರು ಮೀರಿ ಪೀರಿ ಅನ್ನೋ ಕಾನ್ಸೆಪ್ಟ್ ತಂದು ಸಿಖ್ಖನ್ನ ಒಂದು ಸೈನಿಕ ಶಕ್ತಿಯಾಗಿ ರೂಪಿಸಲು ಶುರು ಮಾಡಿದರು. 9ನೇ ಗುರು, ಗುರು ತೇಜ್ ಬಹಾದೂರ್. ಇವರನ್ನ ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಹತ್ಯೆ ಮಾಡಿಸಿದ. ಈ ಪ್ರಶ್ನೆ DSI 2018 ಮತ್ತು PSI ವೈರ್ಲೆಸ್ 2018 ಎರಡರಲ್ಲೂ ಬಂದಿದೆ. ಕೊನೆಯದಾಗಿ 10ನೇ ಗುರು, ಗುರು ಗೋಬಿಂದ್ ಸಿಂಗ್. ಇವರು ಖಾಲ್ಸಾ ಪಂಥವನ್ನ ಸ್ಥಾಪಿಸಿದ್ರು. ಇದು ಸಿಖ್ರ ಒಂದು ಫಾರ್ಮಲ್ ಮಿಲಿಟರಿ ಆರ್ಡರ್. ಪ್ರತಿಯೊಂದು ಪಾಯಿಂಟ್ ಕೂಡ ಒಂದೊಂದು ಪ್ರಶ್ನೆ. ಇಲ್ಲಿ ತುಂಬಾ ಜನ ಮಾಡೋ ಒಂದು ಕಾಮನ್ ಮಿಸ್ಟೇಕ್ ಇದೆ, ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಗುರು ತೇಜ್ ಬಹಾದೂರ್ ಅವರನ್ನ ಹತ್ಯೆ ಮಾಡಿಸಿದ್ದು ಔರಂಗಜೇಬ್. ಆದರೆ ಗುರುಗಳ ನಂತರ ಬಂದ ಬಂದಾ ಸಿಂಗ್ ಬಹಾದೂರ್ ಅವರನ್ನ ಹಿಡಿದು ಗಲ್ಲಿಗೇರಿಸಿದ್ದು ಫರೂಖ್ಸಿಯಾರ್ ಆಳ್ವಿಕೆಯಲ್ಲಿ. ನೋಡಿ, ಈ ಇಬ್ರು ಚಕ್ರವರ್ತಿಗಳ ನಡುವೆ ಕನ್ಫ್ಯೂಸ್ ಆಗಬಾರ್ದು. ಗ್ರೂಪ್ ಸಿ 2017/2 ಎಕ್ಸಾಮ್ನಲ್ಲಿ ಇದೇ ಪಾಯಿಂಟನ್ನು ಟೆಸ್ಟ್ ಮಾಡಿದ್ರು. ಸೊ ಇದನ್ನ ಸ್ಪಷ್ಟವಾಗಿ ನೆನ್ಪಿಡಿ. ಸರಿ, ಇಷ್ಟೊತ್ತು ಕಲ್ತಿದ್ದನ್ನೆಲ್ಲ ಒಂದ್ಸಾರಿ ಫಾಸ್ಟಾಗಿ ರೀಕ್ಯಾಪ್ ಮಾಡ್ಕೊಂಬಿಡೋಣ. ಇದು ನಿಮ್ಮ ಫೈನಲ್ ರಿವಿಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ರೆಡಿ ಅಲ್ವಾ? ಮೊದಲನೇ ರೀಕ್ಯಾಪ್, ಫಿಲಾಸಫಿ. ಶಂಕರಾಚಾರ್ಯ ಅಂದ್ರೆ ಅದ್ವೈತ, ರಾಮಾನುಜಾಚಾರ್ಯ ಅಂದ್ರೆ ವಿಶಿಷ್ಟ ಅದ್ವೈತ, ಮಧ್ವಾಚಾರ್ಯ ಅಂದ್ರೆ ದ್ವೈತ, ನಿಂಬಾರ್ಕಾಚಾರ್ಯ ಅಂದ್ರೆ ದ್ವೈತಾದ್ವೈತ. ಪರ್ಫೆಕ್ಟ್. ರೀಕ್ಯಾಪ್ ನಂಬರ್ 2, ಸಂತರು ಮತ್ತು ಅವರ ಕೊಡುಗೆಗಳು. ಕಬೀರ್, ರಾಮ್ ರಹೀಂ ಒಂದೇ. ನಾಮದೇವ, ವಾರಕಿರಿ ಪಂಥ. ತುಕಾರಾಂ, ಅಭಂಗಗಳು. ಮೊಯ್ನುದ್ದೀನ್ ಚಿಸ್ತಿ, ಅಜ್ಮೀರ್. ಬಂದಾ ನವಾಜ್, ಕಲಬುರ್ಗಿ. ಸಿಂಬಲ್. ಕೊನೆಯ ರೀಕ್ಯಾಪ್, ಸಿಖ್ ಗುರುಗಳು ಮತ್ತು ಮೈಲಿಗಲ್ಲುಗಳು. ಗುರು ನಾನಕ್, ಸ್ಥಾಪಕರು. ಗುರು ಅರ್ಜನ್ ದೇವ್, ಗುರು ಗ್ರಂಥ ಸಾಹೇಬ್ ಸಂಕಲನ. ಗುರು ಹರಗೋಬಿಂದ್, ಮೀರಿ ಪೀರಿ. ಗುರು ತೇಜ್ ಬಹಾದ್ದೂರ್, ಔರಂಗಜೇಬ್ನಿಂದ ಹತ್ಯೆ. ಗುರು ಗೋಬಿಂದ್ ಸಿಂಗ್, ಖಾಲ್ಸಾ ಸ್ಥಾಪನೆ. ಈ ಟೈಮ್ಲೈನ್ ನಿಮ್ಮ ತಲೆಯಲ್ಲಿ ಪ್ರಿಂಟ್ ಆಗಬೇಕು. ಹಾಗಿದ್ರೆ ಇವತ್ತಿನ ಈ ಮಾಸ್ಟರ್ ಕ್ಲಾಸ್ ಇಲ್ಲಿಗೆ ಮುಗಿಯುತ್ತೆ. ಈ ಒಂದು ಸ್ಟ್ರಕ್ಚರ್ಡ್ ರೀತಿಯಲ್ಲಿ ಕಲ್ತಿದ್ದು ಈ ಟಾಪಿಕ್ ಮೇಲೆ ನಿಮಗೆ ಒಂದು ಒಳ್ಳೆ ಕ್ಲಾರಿಟಿ ಮತ್ತೆ ಕಾನ್ಫಿಡೆನ್ಸ್ ಕೊಟ್ಟಿದೆ ಅಂತ ನಂಬಿದ್ದೀನಿ. ಹೋಗೋಕ್ ಮುನ್ನ ನಿಮಗಾಗಿ ಒಂದು ಚಿಕ್ಕ ಪ್ರಶ್ನೆ. ಭಕ್ತಿ ಮತ್ತು ಸೂಫಿ ಚಳುವಳಿಗಳು ಸಾರಿದ ಪ್ರೀತಿ ಮತ್ತು ಏಕತೆಯ ಪಾಠ ಇವತ್ತಿನ ನಮ್ಮ ಜಗತ್ತಿಗೆ ಎಷ್ಟು ಮುಖ್ಯ ಅನ್ಸುತ್ತೆ? ಇದ್ರ ಬಗ್ಗೆ ಯೋಚನೆ ಮಾಡಿ. HGA ಅಕಾಡೆಮಿ ಜೊತೆ ಕಲ್ತಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ನಿಮ್ಮ ಪರೀಕ್ಷಾ ಸಿದ್ಧತೆಗೆ ಆಲ್ ದಿ ಬೆಸ್ಟ್.